ಕಂಟೆಂಟ್ ಇದೆ. ಏನು ಇಷ್ಟ ಆಯ್ತು? ಮೂವಿನ ಇಷ್ಟ ಆಯ್ತು ಸರ್. ಟೈಟ್ಲ್ ಕಾರ್ಡ್ ವರ್ತು ಮೂವಿ. ಏನು ಕಂಟೆಂಟ್ ಏನಿದೆ ಸಿನಿಮಾದಲ್ಲಿ ಸರ್? ಟೈಟ್ಲ್ ಕಾರ್ಡ್ಗೆ ವರ್ತು ಸರ್ ಮೂವಿ ನಿಜ ಚೆನ್ನಾಗಿದೆ. ಟೈಟ್ಲ್ ಕಾರ್ಡ್ಗೂ ಮೂವಿಗೂ ಕರೆಕ್ಟಾಗಿ ಸಿನಿಮಾ ಇದೆ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಸ್ಟೋರಿನೂ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಫಿಶ್ ಚೆನ್ನಾಗಿ ಬಿಟ್ಟಿದ್ದಾರೆ. ಹಾಂ, ಓವರ್ ಆಲ್ ಸ್ಟೋರಿ ಎಲ್ಲ ಹೆಂಗಿದೆ? ಓವರ್ ಆಲ್ ಸ್ಟೋರಿ ಎಲ್ಲ ಹೆಂಗಿದೆ? ಚೆನ್ನಾಗಿದೆ ಸರ್. ಮೂರು ಮಾತಾಡೋಣ. ಸಿನಿಮಾ ಆಗಿದೆ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಎಲ್ಲ ಸ್ಟೋರಿ ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದೆ. 3 ಲೇಯರ್ಸಲ್ಲಿದೆ ಮೂವಿ. ಓಕೆ, ಮಸ್ಟ್ ವಾಚ್ ಅಂತ ಹೇಳ್ತೀನಿ. ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಇದೆ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು? ನೋಡ್ಬೋದು. ಎಲ್ಲ ಮಾಡೋದು ಇಷ್ಟ ಆಯಿತು. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೂವಿಯಲ್ಲಿ? ಮೂವಿನ ಅವಳು ಹೀರೋಯಿನ್ ಆಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ಸ್ಟಾರ್ಟಿಂಗಲ್ಲಿ ಏನಿರುತ್ತೆ ಅವ್ರವ್ರಿಗೆ ಏನೇನು ಇದೆ ಮೋಸ ಮಾಡೋದು ಅದಕ್ಕೆ ಅಂತ ಅವ್ರವ್ರಿಗೆ ಒಂಥರ ಡಿಫ್ರೆಂಟ್ ಚೆನ್ನಾಗಿದೆ. ಸಿನಿಮಾ ಆಗಿದೆ. ಫಿಲಮ್ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಅಂದರೆ ಇವತ್ತಿನ ದಿನಗಳಲ್ಲಿ ನಡೀತಾ ಇರೋದು ಅದೇ ಅಲ್ಲ. ಅಂದರೆ ಮೋಸ ಮಾಡೋಕೆ ಹೋಗ್ತಾರೆ. ಆ ಮೋಸ ಮಾಡೋಕೆ ಹೋಗಿ ಇವಾಗ ಅವರೇ ಮತ್ತೆ ರಿಟರ್ನ್ ಮೋಸ ಹೋಗ್ತಾರೆ ಅನ್ನೋದು ಫಿಲಮ್ ಚೆನ್ನಾಗಿದೆ. ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಡೈರೆಕ್ಷನ್, ಆಕ್ಟಿಂಗ್ ಎಲ್ಲ ಫ್ಯಾಮಿಲಿಗಳೆಲ್ಲ ನೋಡಬೇಕು. ಇವತ್ತಿನ ದಿನಗಳಲ್ಲಿ ಏನು ನಡೀತಾ ಇದೆ ಅದನ್ನೆಲ್ಲ ಜನ ನೋಡಬೇಕು ಅನ್ನೋದು ಚೆನ್ನಾಗಿದೆ ಫಿಲಮ್. ಸ್ಟೋರಿ ಎಲ್ಲ ಚೆನ್ನಾಗಿದೆ. ಮತ್ತು ಮುಂದಕ್ಕೆ ಇನ್ನೂ ಚೆನ್ನಾಗಿ ಬೆಳ್ಕೊಂಡು ಹೋಗಿ. ಓಕೆ, ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಚೆನ್ನಾಗಿದೆ. ನಿಮ್ಗೇನು ಇಷ್ಟ ಆಯಿತು? Everything about the movie, about the screenplay and the characters, how professionally they have done, everything I liked it. ತುಂಬ ಚೆನ್ನಾಗಿತ್ತು. ಹೆಸರು ತಕ್ಕಂಗೆ ಸಿನಿಮಾ ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮನೆ ಪಕ್ಕದಲ್ಲೇ ನಡೆಯುತ್ತೆ ಅನ್ನಂಗಿದೆ. ಯಾಕಂತಂದರೆ ಇವಾಗಿನ ಜನ್ರೇಷನಲ್ಲಿ ಏನು ಅಂದರೆ ಯಾರನ್ನು ನಂಬಾರ್ದು. ಲೈಕ್ ನಮ್ಮ ನೆರಳನ್ನ ನಾವು ನಂಬಾರ್ದು ಅಂತೀವಲ್ಲ, ಯಾರನ್ನು ನಂಬಿ ನಮ್ಮ ಪ್ರೊಫೆಷನ್ನಾಗಿ ನಮ್ಮ ಪರ್ಸ್ನಲ್ ಲೈಫ್ ಆಗಿ ಹಂಚ್ಕೋಬಾರ್ದು ಅನ್ನೋದನ್ನ ಮೂವಿಯಲ್ಲಿ ತುಂಬ ಎವಿಡೆಂಟಾಗಿ ತೋರಿಸಿದ್ದಾರೆ. ಆ್ಯಂಡ್ ಎನಿ ಒನ್ ಕ್ಯಾನ್ ಗೆಟ್ ಇನ್ಸ್ಪೈರ್ಡ್ ಇನ್ ದಿಸ್. ಅಂದರೆ ಎಚ್ಚರಿಕೆ ಅಂತೀವಲ್ಲ ಆ ಥರ ಇದೆ. ಆ್ಯಂಡ್ ದಿಲೀಪ್ ಸರ್ ಟ್ರ್ಯಾಕ್ ನನಗೆ ತುಂಬ ಇಷ್ಟ ಆಯಿತು. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ಎಂಕರೇಜ್ ಮಾಡಿ. ಆ್ಯಂಡ್ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ. ಸೊ ಫ್ಯಾಮಿಲಿ, ಫ್ರೆಂಡ್ಸ್ ಯಾರ ಜೊತೆನಾದರೂ ಬರ್ಬೋದು. ಥ್ಯಾಂಕ್ ಯು. ಕ್ಯಾರೆಕ್ಟರ್ಸ್ನ ರಿಮೈನಿಂಗ್ ಮಾಡ್ತಾ ಇರುತ್ತೆ. ಮತ್ತು ಈ ಥರ ಒಂದು ಪೆಕ್ಯುಲರ್ ಕ್ಯಾರೆಕ್ಟರ್ ಇರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಕ್ವಶನ್ಸ್ ಇರುತ್ತಲ್ಲ ಅವ್ರಿಗೆ. ಮತ್ತು ಫುಲ್ ಎಂಟರ್ಟೈನಿಂಗ್ ಆಯಿತು ಮೂವಿ. ಎಲ್ಲೂ ಬಂದು ಬೋರ್ ಅಂತ ಅನಿಸಿಲ್ಲ. ಸೊ ಟೋಟಲಿ ಚೆನ್ನಾಗಿದೆ. ಯಾರಿಗಾರು ಗೊತ್ತಿರೋರ್ಗೆ ಅಟ್ಲೀಸ್ಟ್ ಆಗಿದೆಯಾ? ಇಲ್ಲ ಸರ್, ಈ ಥರ ಸ್ಕ್ಯಾಮ್ಸ್ ಎಲ್ಲ ಬಂದ್ಬಿಟ್ಟು ಮೂವಿ ತುಂಬ ನೋಡಿದ್ವಿ. ಮತ್ತು ಎಲ್ಲೋ ಅಂತ ಕೇಳ್ಪಟ್ಟಿದ್ದೀವಿ ಅಷ್ಟೇ ಹೊರತು ನಮ್ಗೆ ಯಾರೂ ಮಾಡಿಲ್ಲ. ನೀವು ಮಾಡೋಕ್ಕೆ ಹೋಗ್ಬೇಡಿ, ತುಂಬ ಒಳ್ಳೆಯವ್ರು ನಾವು. ಸೊ ಅಗೇನ್ ಯಾರು ಬಂದು ಸ್ಕ್ಯಾಮಲ್ಲಿ ಸಿಗಾಕೋಗ್ಬೇಡಿ. ಮತ್ತು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡೋದಕ್ಕೆ ತುಂಬ ದಾರಿಗಳಿದೆ. ಸೊ ಅದನ್ನು ಯಾವ ರೀತಿ ಇವಾಗ ಜನ್ರೇಷನ್ಗೆ ಹೇಳಬೇಕು ಅದನ್ನು ಒಂದಷ್ಟು ತುಂಬ ಚೆನ್ನಾಗಿ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಸೂಪರ್. ನಾವು ಹೇಳಿದ್ರೆ ಮ್ಯೂಸಿಕ್ ಚೆನ್ನಾಗಿದೆ. ಯಾಕಂದರೆ ಒಂದು ಮೂವಿನ ತಗೊಂಡು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೊ ಹಾಡುಗಳು ಸೂಪರ್ ಆಗಿದೆ. ಎಲ್ಲನೂ ಚೆನ್ನಾಗಿದೆ. ಮತ್ತು ಅಗೇನ್ ನಮ್ಮ ಬ್ಯಾಂಗ್ಳೂರ್ನ ಇನ್ನೂ ಚೆನ್ನಾಗಿ ತೋರಿಸೋದು ತುಂಬ ಚೆನ್ನಾಗಿದೆ. ಎಸ್ ತುಂಬ ಸೂಪರಾಗಿ ತೋರಿಸೋದು ಬ್ಯಾಂಗ್ಳೂರು. ಮತ್ತು ಹೈಟೆಕ್ ಆಗಿ ಕಂಡು ಬಂದವರೇ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಅಂದರೆ ಹೆಣ್ಣಿರ್ಬೋದು, ಹೊನ್ನಿರ್ಬೋದು, ಮಣ್ಣಿರ್ಬೋದು ಅಥವಾ ಬುದ್ಧಿವಂತಿಕೆ ಇರ್ಬೋದು, ಯಾವುದೇನೋ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಹಾಗಾಗಿ ಕೇಶವಮೂರ್ತಿಯವರು ಆ ಟೈಟಲ್ ಇಟ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಇದು ಯೂತು ಇನ್ನೊಂದು ಸರಿ ಬಂದು 2 ಸರಿ ನೋಡಬೇಕಾಗತ್ತೆ. ನೋಡಿದ್ರೆ ಆ ಸಿನಿಮಾದ ವಿಶೇಷತೆಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಅಲ್ಲಿ ಕೆಲವು ಪದಗಳು ಬರುತ್ತೆ. ಸೊ ಗಂಡಸರು ಇದ್ದಾರೆ, ಆದರೆ ಉತ್ತಮ ಗಂಡು ಬೇಕು ಅನ್ನೋದು, ಇದೆಲ್ಲ ಒಂದು ಟೆಕ್ನಿಕಲ್ ಮಾತುಗಳು. ಅದನ್ನೆಲ್ಲ ಅರ್ಥಪೂರ್ಣವಾಗಿದೆ. ಹಾಗಾಗಿ ದಯವಿಟ್ಟು ಯುವತಿಯರು ಈ ಸಿನಿಮಾನ ನೋಡಬೇಕು. ಇದರಲ್ಲಿ ಏನು ನಡೆಯುತ್ತೆ, ಬುದ್ಧಿವಂತಿಕೆ ಅಂದರೆ ಒಂದಕ್ಕಿಂತ ಒಂದು ದೊಡ್ಡವರು ಅಂತ ಏನು ಹೇಳ್ತಾರೆ, ಬುದ್ಧಿವಂತಿಕೆ ಬಹಳ ದೊಡ್ಡದು ಅಂತ ಏನು ಹೇಳ್ತಾರೆ, ಅದನ್ನು ಇಲ್ಲಿ ಕೇಶವಮೂರ್ತಿಯವರು ಸಾಬೀತು ಮಾಡಿದ್ದಾರೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ ಸ್ವಚ್ಛವಾಗಿ ಬಿಡಿಸಿ ಹೇಳಿದ್ದಾರೆ. ದಯಮಾಡಿ ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು.